ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಇಂದಿನ 2ನೆಯ ಸಂಚಿಕೆ. ನಿಮ್ಮ ನಿವೇಶನ, ಪೂರ್ವದ ನಿವೇಶನ ಇದ್ದಂಥವ್ರಿಗೆ ಇದು ವಿಶೇಷವಾಗಿ ಅವರ ಗಮನಕ್ಕೆ. ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಪೂರ್ವ ಈಶಾನ್ಯ ಮತ್ತು ಉತ್ತರ ಈಶಾನ್ಯದ ಕಾರ್ನರ್ ನಿವೇಶನ ಇರೋರು ಆ ಒಂದು ಜಾಗ್ರತೆಯಿಂದ ಮನೆಯನ್ನು ಕಟ್ಟಬೇಕು. ಹಾಗೆ ಪೂರ್ವದ ನಿವೇಶನ ಇರುವಂಥವರಿಗೆ ಈ ವಿಶೇಷ ಸಂಚಿಕೆ. ಪೂರ್ವ ದಿಕ್ಕು ಬಹಳ ಒಳ್ಳೆಯ ದಿಕ್ಕು. ಆ ದಿಕ್ಕಿಗೆ ಅಧಿಪತಿ ಲೋಕಪಾಲಕ ವಜ್ರಾಯುಧ ಪಾಣಿ ಅಂತ ನಾವೇನು ಹೇಳ್ತೀವಲ್ಲ, ಇಂದ್ರನಾಗಿರ್ತಾನೆ. ಯಾಕೆಂದರೆ ದೇವತೆಗಳಿಗೆ ನಾಯಕನೇ ಇಂದ್ರ. ಆದರೆ ಈ ದೇವತೆಗಳಿಗೆ ನಾಯಕ ಇಂದ್ರ ಆದ ಮೇಲೆ ಅಲ್ಲಿಗೆ ಗ್ರಹಾಧಿಪತಿ ನಮ್ಮೆಲ್ಲರ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥ, ಶಾಖವನ್ನು ಕೊಡುವಂಥ ಪರಮಾತ್ಮನಾದಂಥ ಸೂರ್ಯದೇವರು. ಸೂರ್ಯದೇವರ ಕೃಪಾಶೀರ್ವಾದ ಇಲ್ಲ ಅಂದರೆ ಈ ಜಗತ್ತಲ್ಲಿರುವಂಥ ಎಲ್ಲ ಚರಾಚರ ಜೀವರಾಶಿಗಳು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಏನು ಬ್ರಹ್ಮಾಂಡವನ್ನೇ ಸೃಷ್ಟಿಯಾಗೋದಿಲ್ಲ. ಶಾಖ ಬೇಕೇ ಬೇಕು. ಇದು ಪಂಚಭೂತಗಳಲ್ಲಿ ಬರುವಂಥ ಒಂದು ಬೆಂಕಿಯ ಅಂದರೆ ತತ್ವ, ಅಗ್ನಿ ತತ್ವ. ಅಗ್ನಿ ಸೃಷ್ಟಿಯಾಗೋದೇ ಸೂರ್ಯನ ಒಂದು ಶಕ್ತಿಯಿಂದ. ಹಾಗೆ ಈ ಜಾಗದಲ್ಲಿ ಯಾವಾಗಲೂ ಅಷ್ಟೇ ಹೆಚ್ಚು ಜಾಗವನ್ನು ಬಿಟ್ಟುಕೊಳ್ಬೇಕು. ಈ ಜಾಗ ತಗ್ಗಾಗಬಾರ್ದು. ಬೆಳಗಿನ ಉದಯಿಸಿದಂಥ ಸೂರ್ಯನ ಕಿರಣಗಳು ಮನೆ ಮೇಲೆ ಬೀಳಬೇಕು. ಯಾವಾಗಲೂ ತುಂಬ ಪ್ರಶಸ್ತವಾದಂಥ ದಿಕ್ಕು, ಸ್ವಚ್ಛವಾಗಿರಬೇಕು. ಬಯಸಿದ್ದನ್ನೆಲ್ಲ ಅನುಭವಿಸ್ಲಿಕ್ಕೆ ಆಗುತ್ತೆ. ಮತ್ತು ಸೂರ್ಯನ ಶಕ್ತಿಯ ಪ್ರಭಾವದಿಂದ ಮನೆಯಲ್ಲಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಗಂಡು ಸಂತ ಅಂದರೆ ಗಂಡು ಮಕ್ಕಳು ವಂಶಾಭಿವೃದ್ಧಿ ಆಗುತ್ತೆ. ಇದು ಪಿತೃಸ್ಥಾನದ ದಿಕ್ಕು. ಸೂರ್ಯನ ದಿಕ್ಕು, ಪೂರ್ವದ ದಿಕ್ಕು, ಪಿತೃಸ್ಥಾನ ಅಂದರೆ ಮನೆಯ ಮುಖ್ಯಸ್ಥನ ಮೇಲೆ ಪ್ರಭಾವವನ್ನು ಬೀರ್ತದೆ. ಹಾಗಿದ್ದಾಗ ಈ ಪೂರ್ವದ ನಿವೇಶನ ಇರೋರು ಬಹಳ ಒಳ್ಳೆಯ ಮನೆಯನ್ನು ಕಟ್ಟಬೇಕು. ವಂಶಾಭಿವೃದ್ಧಿಯನ್ನು ದಿಕ್ಕು, ಮಾನ ಸಮ್ಮಾನಗಳನ್ನು ತಂದು ಕೊಡುವಂಥ ದಿಕ್ಕು. ವಿಶೇಷವಾಗಿ ದಿಕ್ಕಿಗೆ ಉತ್ತಮವಾದಂಥ ಹೆಸರನ್ನು ತಂದು ಕೊಡ್ತದೆ ಮನೆತನಕ್ಕೆ. ಗಂಡು ಸಂತಾನ ಪ್ರಾಪ್ತಿಯಾಗುವಂಥ ದಿಕ್ಕು. ಹಾಗಿದ್ದಾಗ ದಯಮಾಡಿ ಆ ದಿಕ್ಕನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ. ಪೂರ್ವದಲ್ಲಿ ಪೂಜಾ ಮಂದಿರ ಇಟ್ಕೊಳ್ಳಿ. ಆದರೆ ಆ ಪೂಜಾ ಮಂದಿರ ಇಡಬೇಕಾದ್ರೆ ಅದಕ್ಕೆ ಆದಂಥ ಒಂದು ತತ್ವ ಸಿದ್ಧಾಂತ ಇದೆ. ಕೆಲವರು ಪೂರ್ವದಲ್ಲಿ ಇಡಿ ಅಂದ್ಬಿಟ್ಟು ತಗೊಂಡೋಗಿ ಪೂರ್ವದಲ್ಲಿ ಭಾರ ಹಾಕಿ ಪಶ್ಚಿಮದಿಂದ ಎಂಟ್ರಿ ಕೊಡ್ತೀರಿ. ಬೆನ್ನನ್ನು ಪಶ್ಚಿಮಕ್ಕೆ ತೋರಿಸ್ಕೊಂಡು ಮನೆ ಕಟ್ತೀರಿ. ಇದು ತಪ್ಪು. ಯಾವತ್ತೂ ಅಷ್ಟೇ ದೇವ್ರ ಮನೆಗೆ ಅದರದೇ ಆದಂಥ, ನೋಡಲಿಕ್ಕೆ ನಿಮಗೆ ಚಂದ ಅಂತ ನೋಡುವ ಪ್ರಶ್ನೆ ಅಲ್ಲ, ಆದರೆ ಪರಿಪೂರ್ಣವಾಗಿ ವಾಸ್ತುಸಮ್ಮತವಾಗಿರಬೇಕು. ಹಾಗೆ ಬಹಳ ವಿಶೇಷವಾಗಿ ವಿಶಾಲವಾದಂಥ ಜಾಗವನ್ನು ಬಿಟ್ಕೊಂಡಿರಬೇಕು. ಒಳ್ಳೆಯ ಫಲಗಳು. ಒಂದು ವೇಳೆ ಪೂರ್ವದಲ್ಲಿ ಲೋಪದೋಷಗಳಿದ್ರೆ, ಮುಚ್ಚಿದ್ರೆ, ಕಲ್ಲು ಬಂಡೆ ರಾಶಿಗಳಿದ್ರೆ ಆ ಮನೆಗೆ ವಾರಸುದಾರರು ಇಲ್ಲದಂಥ ಪರಿಸ್ಥಿತಿ ಆಗುತ್ತೆ. ಬಾತ್ರೂಮ್ ಕಟ್ಕೊಂಡ್ರಿ, ಏನೇನೋ ಸಮಸ್ಯೆಗಳು, ಅನಾರೋಗ್ಯ ನಿಮ್ಮನ್ನು ಕಾಡುತ್ತೆ, ವ್ಯಾಧಿಗಳು ನಿಮ್ಮನ್ನು ಬಿಡೋದಿಲ್ಲ. ಸುಖ ಬರೋ ಜಾಗದಲ್ಲಿ ಅಸೌಖ್ಯಗಳು ಪ್ರಾಪ್ತಿಯಾಗುತ್ತೆ. ಸಾಲಗಾರರಾಗುವ ಪರಿಸ್ಥಿತಿ ಬಂದಿರ್ತದೆ. ಅಪಕೀರ್ತಿ ನಿಮ್ಮನ್ನು ಕಾಡ್ತದೆ. ನೀವು ಯಾವುದೇ ಕೆಲಸದ ಮೇಲೆ ನಷ್ಟ ಮಾಡ್ಕೊಂಡಿರ್ತೀರಿ. ಇನ್ವೆಸ್ಟ್ಮೆಂಟ್ ಮಾಡಿ ಆರೋಗ್ಯದಲ್ಲಿ ನಷ್ಟ, ಹಣಕಾಸಿನಲ್ಲಿ ನಷ್ಟ. ಪತಿ ಪತ್ನಿಯರ ಜೊತೆಗಿದ್ರೂ ನಿಮ್ಮ ಪರ್ಸ್ನಲ್ ಲೈಫ್ ಎಂಜಾಯ್ ಮಾಡೋಕ್ಕಾಗಲ್ಲ. ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಅಷ್ಟೊತ್ತಿಗೆ ಯಾವ್ದಾರಿಗೂ ಒಬ್ರಿಗಾದ್ರೂ ಒಂದು ಕಾಯಿಲೆಗಳಿರ್ತದೆ. ಹಾಗೆಲ್ಲಿ ಏನು ಮಾಡೋಕ್ಕಾಗುತ್ತೆ? ದೈಹಿಕ ಸುಖವನ್ನು ಅನುಭವಿಸ್ಲಿಕ್ಕಾಗಲ್ಲ. ಮಾನಸಿಕ ಸುಖದಲ್ಲಿ ನೀವು ಜೀರೋ ಆಗಿರ್ತೀರಿ. ಯಾಕೆಂತಂದರೆ ಈ ಜಾಗ ಸರ್ವಶ್ರೇಷ್ಠವಾದಂಥ ಜಾಗ. ನೀವು ಮುಟ್ಟಿದ್ದೆಲ್ಲ ಮಣ್ಣು ಪಾಲಾಗುತ್ತೆ. ಹಣ ಕೊಟ್ಟು ಕಳ್ಕೊಳ್ತೀರಿ, ಇಲ್ಲ ಹಣ ಕೊಡದೆ ನೀವು ಸಾಲಗಾರ ಆಗ್ತೀರಿ. ಮನೆ ಕಟ್ಟಿ ಸಾಲ ಮಾಡ್ಕೊಳ್ತೀರಿ, ಇಲ್ಲದ್ರೆ ಜೀವನ ಪರ್ಯಂತ ಬರೀ ಬಡ್ಡಿ ಕಟ್ಕೊಂಡು ಬ್ಯಾಂಕ್ ಸಾಲಗಳು ತೀರಿಸ್ತಾ ಇರ್ತೀರಿ. ಹಾಗಾಗಿ ಪೂರ್ವದಲ್ಲಿ ಹಳ್ಳ ಬರಬೇಕು, ಒಳ್ಳೆಯದು. ಆದರೆ ಅಲ್ಲಿ ಎತ್ತರಗಳು ಮಾಡ್ಕೊಳಕ್ಕೆ ಹೋಗಬೇಡಿ. ಬಾತ್ರೂಮ್ಗಳು ಕಟ್ಟಿಕೊಂಡು ಅಥವಾ ಬೇಡವಾಗಿದ್ದು ಹೊರೆ ಹಾಕ್ಕೊಂಡು ಕಷ್ಟಪಡಬೇಡಿ. ಮನೆಯಲ್ಲಿ ಬಳಸಿದಂಥ ನೀರು ಉಚ್ಚ ಸ್ಥಾನದಲ್ಲಿ ಆಚೆ ಪ್ರವೇಶ ಆಗಬೇಕು. ಕೆಲವರು ಏನು ಮಾಡ್ತಾರೆ, ಪೂರ್ವದಲ್ಲಿ ಅಂತ ಆಗ್ನೇಯದಲ್ಲಿ ಬಿಟ್ಟಿರ್ತಾರೆ. ರೋಗ ರುಜಿನಗಳಿಗೆ ದಾರಿ ಆಗುತ್ತೆ. ಇದನ್ನೆಲ್ಲ ಗಮನಿಸಿ ಮನೆ ಕಟ್ಟಿ ಸಮೃದ್ಧಿ ಜೀವನವನ್ನು ಮಾಡಿ. ಯಾಕೆಂದರೆ ಪೂರ್ವ ಮನೆಯ ಮುಖ್ಯಸ್ಥ, ಪಿತೃಸ್ಥಾನ ಅಂತ ಹೇಳ್ತೀವಿ. ಶ್ರಮಪಟ್ಟು ಮನೆ ಕಟ್ಟಿರ್ತೀರಿ, ಅವನ್ನ ಸೈಟ್ ತಗೊಂಡ್ಮೇಲೆ ನಿಮ್ಗೆ ಒಳ್ಳೇದಾಗಿರ್ತದೆ.
ಬಟ್ ಎಲ್ಲ ಆದಮೇಲೆ ಮನೆ ಕೆಡಿಸ್ಕೊಂತೀವಿ. ಯಾಕೆಂದ್ರೆ ಹೆಣ್ಣು ನಮ್ಮ ಮನೆಗೆ ಬರೋಕ್ಕಿಂತ ಮುಂಚೆ ಅವಳು ಒಳ್ಳೆಯವರೇ ಆಗಿರ್ತಾರೆ, ಅವರಲ್ಲಿ ಯಾವುದೇ ದೋಷ ಇರೋದಿಲ್ಲ. ನಮ್ಮ ಪರಿಸ್ಥಿತಿಗಳು ಸರಿ ಇಲ್ದಾಗ ಅವ್ರು ಕಾಲ್ಗೆಟ್ಟು ಗಳಿಗೆಯಲ್ಲಿ ನಿಮ್ಮಲ್ಲೇನೋ ಲೋಪದೋಷ ಆಗಿತ್ತು, ಇವಳು ಕಾಲಿಟ್ಟು ಗಳಿಗೆಯಲ್ಲಿ ನನ್ನ ಗಂಡ ಹೋದ, ಅಥವಾ ನನಗೆ ಆಪತ್ತು ಬಂತು, ನಾನು ಸಾಲಗಾರ ಆದೆ, ನಾನು ಎಲ್ಲದೂ ಕಳ್ಕೊಂಡೆ ಅಂತ ಅಪವಾದಗಳನ್ನು ಮಾಡ್ತಾ ಇರ್ತೀವಿ. ಇಂಥ ಅಪವಾದಗಳು ಮಾಡಬೇಡಿ. ನಿಮ್ಮ ಮನೆಯಲ್ಲಿರುವಂಥ ಲೋಪದೋಷಕ್ಕೂ ಆ ಹೆಣ್ಣು ಕಾಲಿಡೋದಕ್ಕೂ ಸಂಬಂಧ ಇರಲ್ಲ. ಕೆಲವರು ಯಾರು ತುಂಬ ಜನ ಕೇಳಿಪಟ್ಟಿದ್ದೀನಿ ನಾನು, ಅವ್ಳು ಕಟ್ಕೊಂಡು ಬಂದ್ಮೇಲೆ ನಾನು ಬರ್ಬತ್ತಾ ಇದೆ, ಇಂಥ ಮಾತುಗಳು ಆಡಬೇಡಿ. ಯಾಕೆಂದರೆ ಬರ್ಬತ್ತಾಗೋದಕ್ಕೆ ಕಾರಣನೂ ನಾನೇ, ಶ್ರೀಮಂತ ಆಗ್ಲಿಕ್ಕೂ ಕಾರಣನೂ ನಾನೇ. ಅವ್ರೇನು ಬರುವಾಗ ಶ್ರೀಮಂತಿಗೆ ಹೊತ್ಕೊಂಡು ತಂದಿರಲ್ಲ. ನನ್ನ ಮನೆ ಮಹಾಲಕ್ಷ್ಮಿಯಾಗಿ, ಮನೆಯನ್ನು ಜ್ಯೋತಿ ಬೆಳಗಿಸ್ಲಿಕ್ಕಾಗಿ, ವಂಶವನ್ನು ಬೆಳೆಸಲಿಕ್ಕೆ ಬಂದಿರ್ತಾರೆ. ಇಲ್ಲಿ ಏನು ಎಡವಟ್ಟು ಎಲ್ಲ ಆಯಿತು ಅದನ್ನು ತಿಳ್ಕೊಳ್ಳಿ. ಯಾಕೆಂದರೆ ಎಲ್ಲರ ಸಮಯ ಎಲ್ಲ ಟೈಮಲ್ಲೂ ಒಂದೇ ಥರ ಇರಲ್ಲ. ಕಾಲಮಾನಗಳಲ್ಲಿ ಕೆಲವೊಂದು ಟೈಮಲ್ಲಿ ನಾವೇನು ಯೋಚನೆಯನ್ನು ಮಾಡ್ತೀವಿ, ನಮ್ಮ ಥಾಟ್ಸಿಗೆ ಅನುಗುಣವಾಗಿ ಫಲಪ್ರಾಪ್ತಿ ಆಗುತ್ತೆ. ಯಾಕೆ ಅಂತಂದರೆ ಈ ಒಂದು ಪ್ರವೇಶ ದ್ವಾರ ಅಂದರೆ ಈ ದಿಕ್ಕಿನ ನಿವೇಶನದವರಿಗೆ ಮನೆ ಕಟ್ಟುವಾಗ ದಿಕ್ಕು ಯಾವುದೇ ದಿಕ್ಕು, ಅದು ಅಟ್ಲೀಸ್ಟ್ ಆಗ್ನೇಯ ನೋಡಲಿ ಪರವಾಗಿಲ್ಲ, ಆ ನಿವೇಶನ, ಅಥವಾ ಈಶಾನ್ಯ ನೋಡಲಿ, ಅಥವಾ ಪರ್ಫೆಕ್ಟ್ ಪೂರ್ವನ ನೋಡಲಿ, ತೊಂದರೆ ಇಲ್ಲ. ಬಟ್ ಆ ದಿಕ್ಕಿಗೆ ಅನುಗುಣವಾಗಿ ನೀವು ಮನೆ ಕಟ್ಟಿದ್ರಾ, ಇಲ್ಲ ಆ ದಿಕ್ಕಿನ ದಿಕ್ಸೂಚಿ ಏನಾದ್ರೂ ಡಿಗ್ರಿ ಚೇಂಜ್ ಆಯ್ತಾ, ಆಗ್ನೇಯ ಅದನ್ನು ಅಟ್ರಾಕ್ಟ್ ಮಾಡುತ್ತೆ. ಹಣ ಹಣದ ಜೊತೆಗೆ ನಮಗೆ ಅಹಂಕಾರನೂ ತಂದು ಕೊಡುತ್ತೆ. ಪೂರ್ವದಲ್ಲಿ ಇತ್ತು ಅಂದರೆ ಸಮಾಜಕ್ಕೋಸ್ಕರ, ಸಂಸಾರಕ್ಕೋಸ್ಕರ, ಕುಟುಂಬಕ್ಕೋಸ್ಕರ ದುಡಿತೀರಿ. ಈಶಾನ್ಯ ನೋಡ್ತಾ ಇದೆ ಅಂದರೆ ಪರಿಪೂರ್ಣ ಹಾಗೆ ನೋಡೋಗಿಲ್ಲ. ಯಾಕೆಂದ್ರೆ ಇಲ್ಲಿ ಈಶಾನ್ಯ ನೋಡ್ತಾ ಇದ್ರೆ ಹಿಂದ್ಗಡೆ ನೈಋತ್ಯಕ್ಕೆ ಹೊರಟೋಗ್ಬಿಟ್ಟಿರ್ತದೆ ನಮ್ಮ ಮನೆ, ಅಲ್ಲೂ ತೊಂದರೆ ಆಗುತ್ತೆ. ಯಾವುದೇ ದಿಕ್ಕು ಎಷ್ಟಿಷ್ಟು ಡಿಗ್ರಿ ಮಾತ್ರ ನೋಡ್ತಾ ಅಷ್ಟನ್ನೇ ಶಾಸ್ತ್ರಸಮ್ಮತವಾಗಿ ಮಾಡಬೇಕು. ಅದಕ್ಕೆ ಆಯ ಮಾಡುವಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಯದಲ್ಲಿ ಅಂತ ಒಂದು ಪ್ರಬಲವಾದಂಥ ಶಕ್ತಿ ಇದೆ. ಆಯಕ್ಕೆ ಆಯುಷ್ಯನ್ನು ಪ್ರಾಪ್ತಿ ಮಾಡುವ ಶಕ್ತಿ ಇದೆ. ವಾಸ್ತುವಿಗೆ ನಿಮ್ಮ ಜೀವನವನ್ನು ಪರಿಪೂರ್ಣ ಮಾಡಿಕೊಡುವಂಥ ಶಕ್ತಿ ಇದೆ. ದಯಮಾಡಿ ಯಾರನ್ನು ನೀವು ದೂರಂಗೂ ಇಲ್ಲ, ಯಾರನ್ನು ನೀವು ಹೊಗಳಂಗೂ ಇಲ್ಲ. ಯಾಕೆ? ಅವೆಲ್ಲ ಕರ್ಮ ಅಂದರೆ ಕೆಲಸ. ನಾವು ಮಾಡುವಂಥ ಕೆಲಸಕ್ಕೆ ಅನುಗುಣವಾಗಿ ನಮಗೆ ಸ್ಯಾಲ್ರಿ ಬರ್ತದೆ. ನಾವು ಹೋಗಿ ಕೆಲಸ ಮಾಡಿರ್ತಾನೆ ಸಂಬಳ ಯಾರೋ ಕೊಡೋದು. ನಾವು ಕೆಲಸನೇ ಮಾಡಿಲ್ಲ ಸಂಬಳ ಬೇಕು ಅಂದರೆ ತಪ್ಪು ಮಾಡಿ ನಾವು ಸ್ಯಾಲ್ರಿ ಕೇಳೋಕ್ಕಾಗತ್ತಾ? ಮನೆ ಕಟ್ಟುವಾಗ ಕೆಲವರು ಎಡವಟ್ಟು ಮಾಡ್ತಾರೆ, ವಾಸ್ತು ತಜ್ಞರನ್ನ ಸಲಹೆ ತಗೊಳ್ಳಲ್ಲ. ಇದೊಂದು ನೋವಿದೆ ನನಗೆ. ಯಾಕೆಂದರೆ ನಾನು ಮನೆ ಕಟ್ಟಬೇಕಾದ್ರೆ ನನ್ನ ಗುರುಗಳನ್ನೇ ನಾನು ಕರೆಸಿ ನಿಲ್ಲಿಸಿದ್ದು. ಯಾಕೆಂದರೆ ನಾನು ಕಲ್ತು ಮಾತ್ರಕ್ಕೆಲ್ಲ ನನಗೆ ಬರುತ್ತೆ ಅಲ್ಲ, ನನ್ನ ಗುರುಗಳನ್ನ ನಿಲ್ಲಿಸಿ ನಾನು ಮನೆ ಕಟ್ಟಿಸಿದ್ದು. ನನ್ನ ಗುರುಗಳ ಬಾಯಲ್ಲಿ ಒಂದು ಮಾತು ಹೇಳಿದರು, ಈ ಈ ವಾಸ್ತು, ಈ ದಿಕ್ಕಿಗೆ ಅನುಗುಣವಾಗಿ ನೀವು ಮನೆ ಕಟ್ಟಿದ್ದೀರಿ, ಮುಂದೆ ನೀವು ಯಾವ ಮಟ್ಟಕ್ಕೆ ಹೋಗ್ತೀರಿ ನೋಡಿ ಅಂತ ಒಂದು ಮಾತು ಹೇಳಿದರು. ಬಟ್ ನಾನು ಆ ಗುರುವನ್ನು ನಂಬಿದೆ. ಇವತ್ತು ಆನಂದ, ಆತ್ಮಸುಖ ನೋಡಿ, ಪ್ರತಿಯೊಬ್ಬರಿಗೂ ಆತ್ಮದಲ್ಲಿ ಸುಖ ಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆತ್ಮದಲ್ಲಿ ಸುಖ ಇಲ್ಲ ಅಂದ್ರೆ ನೀವೆಷ್ಟು ಗಳಿಸಿದ್ರು ನೆಮ್ಮದಿಯಾಗಿರಕ್ಕ. ಹಾಗಂತ ಹೇಳ್ತಾ ಪೂರ್ವ ದಿಕ್ಕಿನಲ್ಲಿ ಲೋಪದೋಷಗಳು ಮಾಡಬೇಡಿ. ಪೂರ್ವ ದಿಕ್ಕು ನಮ್ಮ ಎದೆ ಇದ್ದ ಹಾಗೆ ನೆನ್ಪಿಟ್ಕೊಳ್ಳಿ. ಆ ದಿಕ್ಕು ಎದೆ. ಇಲ್ಲಿ ಏನಿದೆ? ಹೃದಯ, ಲಂಗ್ಸ್ ಇದೆ, ಚೆಸ್ಟ್ ಇದೆ. ಹಾಗಾದ್ರೆ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಷ್ಟೇ. ಹಾಗಿದ್ದಾಗ ಗಮನವನ್ನು ಹರಿಸಿ. ಯಾಕೆಂದ್ರೆ ನಾನು ಮಾನವನ ದೇಹಕ್ಕೂ ಆ ಮನೆಗೂ ನಾನು ಹೋಲಿಸಿ ನಾನು ಶಾಸ್ತ್ರವನ್ನು ಹೇಳಿದ್ದೀನಿ. ದೇಹ ಎಷ್ಟು ಇಂಪಾರ್ಟೆಂಟು, ಆ ಮನೆಯೂ ಅಷ್ಟೇ ಇಂಪಾರ್ಟೆಂಟು. ನಾವು ದೇಹಕ್ಕೆ ಹೇಗೆ ಸಮಯಕ್ಕೆ ಸರಿಯಾಗಿ ಊಟ, ನೀರು, ನಿದ್ರೆ, ಖುಷಿ, ಪಾಸಿಟಿವ್ ಆಗಿ ಒಂದು ಆಕ್ಟಿವಿಟಿ ಮತ್ತೆ ಪ್ರೀತಿಸುವಂಥ ಒಂದು ಭಾವನೆ ಇಟ್ಕೊಂಡಾಗ ಆ ದೇಹ ಸ್ವಚ್ಛವಾಗಿರ್ತದೆ. ನಾವೇನು ಮಾಡ್ತೀವಿ, ಮನೆಯಲ್ಲಿ ಲೋಪದೋಷಗಳನ್ನು ಮಾಡಿಕೊಂಡು ಬೇರೆಯವ್ರ ಮೇಲೆ ನಾವು ಕೋಪ ದ್ವೇಷವನ್ನು ಮಾಡ್ತಾ ಇರ್ತೀವಿ. ದಯಮಾಡಿ ಅಂಥ ಕೆಲಸಕ್ಕೆ ಹೋಗಬೇಡಿ. ನಿಮಗೆ ಆದಂಥ ಈ ಬ್ರಹ್ಮಾಂಡದಲ್ಲಿ, ಈ ಪಂಚಭೂತಗಳಲ್ಲಿ ಭಗವಂತ ಎಲ್ಲದನ್ನು ಹದಗಿಸಿ ಇಟ್ಟಿದ್ದಾನೆ. ಭೂಮಿಯಲ್ಲಿ ಹೇಗೆ ಮಣ್ಣು, ಮಣ್ಣಿನ ನಂತರ ಕಲ್ಲು, ಕಲ್ಲಿನ ನಂತರ ತಾಮ್ರ, ಹಿತ್ತಾಳೆ, ಬೆಳ್ಳಿ, ಚಿನ್ನ, ವಜ್ರ ಹೇಗೆ ಅಡಗಿದೆಯೋ ಹಾಗೆ ನಮ್ಮಲ್ಲೂ ಅಖಂಡವಾದಂಥ ಜ್ಞಾನ ಇದೆ. ಆದರೆ ಮೇಲಿರುವಂಥ ಆ ಲೇಯರನ್ನು ನೀವು ತೆಗಿತಾ ಬರಬೇಕು. ಅದಕ್ಕೆ ಅದರದ್ದೇ ಆದಂಥ ಬೆಲೆ. ನಾವು ಮಣ್ಣಿನ ಒಂದು ರೂಪಕ್ಕೆ ಹೋದರೆ ನಮಗೆ ಮಣ್ಣಿಗೆ ಸಿಗುವಷ್ಟೇ ವ್ಯಾಲ್ಯೂ ಸಿಗುತ್ತೆ. ಹಾಗೆ ಯಾವ್ಯಾವುದಕ್ಕೆ ನೀವು ನೀರು ಗೊಬ್ಬರ ಹಾಕ್ತೀರಿ ಅದು ನೀವು ಹಾಕ್ತೀರಿ. ಮನೆ ಕಟ್ಟುವಂಥ ವಿಚಾರದಲ್ಲಿ ಆ ಥರ ಬೇಡವೇ ಬೇಡ. ಯಾಕೆ ಅಂತಂದರೆ ವಂಶಾಭಿವೃದ್ಧಿ, ನಾವು ಆ ಕ್ಷೇತ್ರದಿಂದ ಫಲವನ್ನು ಪಡ್ಕೊಳ್ಬೇಕು. ಮನೆಯಿಂದ
ನಿಮಗೆ ಮನೆಯೇ ನಿಮಗೆ ದಾರಿ ತೋರಿಸ್ತದೆ. ಇವತ್ತು ಕೆಲವ್ರ ತಲೆಯಲ್ಲಿದೆ, ಈ ಮನೆ ಕಷ್ಟಪಟ್ಟು ಕಟ್ಟಿದೆ, ಈ ಮನೆಗೆ ಬಂದ್ಮೇಲೆ ನನ್ನ ಹಣೆ ಬರನೇ ಸರಿ ಇಲ್ಲ ಅಂತ ಹೇಳ್ತಿರ್ತೀರಿ. ಆದರೆ ಕಟ್ಟುವಾಗಲೇ ನೀವು ಎಡವಟ್ಟು ಮಾಡಿದ್ರಿಂದ ಅದಕ್ಕೆ ಅವ್ರ ತಾನೇ ಏನು ಮಾಡೋಕ್ಕಾಗುತ್ತೆ. ಈ ಜನ್ಮ ಕೊಡುವಾಗನೇ ನಮಗಿಂಥ ಮಗು ಬೇಕು ಅಂತ ಹೇಳಿ ಜನ್ಮವನ್ನು ಹೆರುವಂಥ ಆ ತಾಯಿ, ಮಗುವನ್ನು ಹೆರುವ ತಾಯಿ ಅಥವಾ ಜನ್ಮದಾತನು ಇಬ್ಬರೂ ಖುಷಿಯಿಂದ ಮಾತಾಡಿಕೊಂಡು ಒಳ್ಳೆಯ ಮಗು ಬೇಕು ನಮಗೆ ಅಂತ ನೀವು ಕೇಳಿದ್ರೆ ಬ್ರಹ್ಮಾಂಡ ಕೊಟ್ಟೇ ಕೊಡುತ್ತೆ. ಎಂಥದೋ ಒಂದು ಹುಟ್ಲಿ ಅಂದರೆ ಎಂಥದೋ ಒಂದು ಆಯಿತು. ಹೆಂಗಾರು ಇರಲಿ ಮನೆ ಕಟ್ಟು, ನನಗೇನಾಗಬೇಕೈತೆ, ನಂದಲ್ವಾ ಇದು ಆಸ್ತಿ, ಮುಂದೆ ಏನಾದರೂ ಆಗಲಿ ಅಂದರೆ ನಿಮಗೆ ಅನುಭವಿಸಿ. ಅಲ್ಲಿ ಏನಾದ್ರು ಲೋಪದೋಷಗಳಿದ್ರೆ ನಿಮಗೆ ಕಷ್ಟ ಕೊಟ್ಟೆ ನಿಮ್ಮ ಮಕ್ಕಳಿಗೆ ವಂಶಕ್ಕೆ ಕೊಡುತ್ತೆ. ಹಾಗಿದ್ದಾಗ ಪರಿಪೂರ್ಣವಾಗಿ ವಾಸ್ತುವನ್ನು ಅಳವಡಿಸ್ಕೊಳ್ಳಿ. ವಾಸ್ತು ಬಗ್ಗೆ ಅಪಹಾಸ್ಯ ಮಾಡ್ಲಿಕ್ಕೆ ಹೋಗಬೇಡಿ. ಎಷ್ಟೋ ಕಡೆ ಅಪಹಾಸ್ಯ ಮಾಡಿದನ್ನೆಲ್ಲ ನಂಬೇಕಂದು ಕೆಲವೊಂದು ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ. ಬಟ್ ಯಾರು ಹೇಳ್ಕೊಂಡು ಬೋರ್ಡ್ ಹಾಕೊಂಡು ಓಡಾಡಲ್ಲ, ಒಳಗಡೆ ನೋವು ಜಾಸ್ತಿ ಇರ್ತದೆ. ಯಾಕೆಂದ್ರೆ ತಪ್ಪು ಮಾಡಿದ ಮೇಲೆ ನಾವು ಶಿಕ್ಷೆ ಅನುಭವಿಸ್ತೇವೆ. ಕರ್ಮಕ್ಕೆ ಅನುಸಾರವಾದಂಥ ಪ್ರತಿಫಲ ನಮಗೆ ಬಂದೇ ಬರ್ತದೆ. ಹಾಗಂತ ಹೇಳ್ತಾ ಪೂರ್ವದ ನಿವೇಶನ ಇದ್ದಂಥ ಮಹನೀಯರೇ, ನಮ್ಮ ಅಕ್ಕ ತಂಗಿಯಂದಿರೇ, ಮನೆ ಕಟ್ಟುವಾಗ ದೊಡ್ಡ ಮನಸ್ಸು ಮಾಡಿ ಕಟ್ಟಿ, ಚಿಕ್ಕದಾಗೆ ಕಟ್ಟಿ ಮನೆಯನ್ನ, ಬಟ್ ನಿಮ್ಮ ಮನಸ್ಸು ದೊಡ್ಡದಾಗಿರಲಿ. ಕೆಲವರು 30-40 ಸೈಟ್ ತಗೊಂಡು ಅದರಲ್ಲೇ ನಮಗೆ ಡೂಪ್ಲೆಕ್ಸ್ ಬರಬೇಕು, ಬಾಡಿಗೆ ಮನೆ ಬರಬೇಕು, ಕಾರ್ ಪಾರ್ಕಿಂಗ್ ಬರಬೇಕು, ದೊಡ್ಡದಾಗಿರ್ಬೇಕು, ನಮ್ಮ ಮನೆಗೆ ಬಂದವರೆಲ್ಲ ಹೊಗಳಬೇಕು ನಮ್ಮನ್ನು ಅಂತಾರೆ. ಒಳಗೆ ನಿಮ್ಮನ್ನು ಹೊಗಳುತ್ತಾರೆ ಅಂತ ಆಕ್ಟಿಂಗ್ ಮಾಡ್ತಾರೆ. ಬಟ್ ಅಲ್ಲಿರುವಂಥ ಲೋಪದೋಷ ಅವರನ್ನು ಸಹ ನಿಮ್ಮನ್ನು ಒಳಗೆ ಹೊಟ್ಟೆ ಹುರ್ಕೊಳಂಗೆ ಮಾಡಿರ್ತಾರೆ. ಅನ್ನೋದು ತಪ್ಪಲ್ಲ. ಯಾರು ಬಂದು ಅಲ್ಲಿ ಹೊಸ ಮನೆಗೆ ಗೃಹ ಪ್ರವೇಶಕ್ಕೆ ಬಂದಾಗ ಮನೆ ನೋಡಿ ಯಾರು ಹೊಟ್ಟೆ ಹುರ್ಕೊಂಡು ಹೋಗ್ತಾರಲ್ಲ ಅವ್ರ ಲೈಫಲ್ಲಿ ಮನೆ ಕಟ್ಟಕ್ಕಾಗಲ್ಲ. ಯಾಕೆಂದ್ರೆ ನಾನು ಅವ್ರಿಗೆ ಕೆಟ್ಟದ್ದು ಬಯಸಿದ ಮೇಲೆ ಆ ಮನೆ ನಮಗೆ ಹೇಗೆ ಅಟ್ರಾಕ್ಟ್ ಆಗುತ್ತೆ. ನೀವು ಯಾರದೇ ಗೃಹ ಪ್ರವೇಶಕ್ಕೆ ಹೋಗಿ ಆ ಹೊಸಲಿಗೆ ಶರಣು ಮಾಡಿ ನಮಸ್ಕರಿಸಿ, ಅಲ್ಲಿ ಹೋದಾಗ ನಿಮ್ಮಲ್ಲಿ ಏನೇ ಇರಲಿ ಅದನ್ನೆಲ್ಲ ಹೊರಗೆ ಬಿಟ್ಬಿಟ್ಟು ಒಳಗಡೆ ಹೋಗಿ, ನಾನು ಇಂಥದ್ದೊಂದು ಮನೆ ಕಟ್ತೀನಿ ಅಂತ ಪ್ರತಿದಿನ ನಿಮ್ಮ ಕನಸು ಕಾಣಿ. ನಿಮಗೂ ಭಗವಂತ ಅಂತ ಈ ಬ್ರಹ್ಮಾಂಡ ನಿಮಗೊಂದು ಮನೆಯನ್ನು ಕೊಡ್ತದೆ. ತೋರಿಕೆಗೋಸ್ಕರ ಮನೆ ಕಟ್ಟಬೇಡಿ. ನಿಮ್ಮ ಸಂಸಾರ ಸಮೃದ್ಧಿಯಾಗಲಿ, ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ, ಪಂಚಭೂತಗಳಿಗೆ ನಿಮ್ಮಿಂದ ಒಳ್ಳೆಯದಾಗಲಿ ಅಂತ ಹೇಳಿ ಮನೆಯನ್ನು ಕಟ್ಟಿ. ನಿಮಗೆ ಆ ಥರ ನಿಮಗೆ ಮನೆ ಕಟ್ಟೋದ್ರಲ್ಲಿ ಏನಾದರೂ ಚಂಚಲ ಮನಸ್ಸಿದ್ರೆ ನನ್ನನ್ನು ಸಂಪರ್ಕ ಮಾಡಿ, ಅದಕ್ಕೆ ಪರಿಪೂರ್ಣವಾದಂಥ ಮಾರ್ಗದರ್ಶನವನ್ನು ಕೊಡ್ತೇನೆ. ಸಮೃದ್ಧಿಯಾದಂಥ ಜೀವನ ನಿಮ್ಮದಾಗಲಿ ಅಂತ ಹೇಳ್ತಾ, ಈ ಪೂರ್ವ ದಿಕ್ಕಿನ ನಿವೇಶನ ಇರೋರು ಜಾಗ್ರತೆಯಿಂದ ಮನೆ ಕಟ್ಟಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ನಮಸ್ಕಾರ, ಧನ್ಯವಾದ.